ನಮ್ರತಾ ಮತ್ತು ಆದಿತ್ಯ ಇಬ್ಬರೂ ಪ್ರತ್ಯಕ್ಷ ಜಗತ್ತಿನಲ್ಲಿ ಬೆಳೆದವರು. ಆದಿತ್ಯ ಬೆಂಗಳೂರಿನ ತಂತ್ರಜ್ಞಾನ ಕಂಪನಿಯೊಂದರಲ್ಲಿ ಉದ್ಯೋಗಿಯಾಗಿದ್ದ ಮತ್ತು ನಮ್ರತಾ ಚಿಕ್ಕೂರಿನ ಹಳ್ಳಿಯೊಂದರಲ್ಲಿ ಶಿಕ್ಷಕಿ. ಇವರಿಬ್ಬರ ಜಗತ್ತು ಎತ್ತಿನ ತಲೆಗೆ ಹೋಲುವಂತಿತ್ತು. ಆದರೆ ಪ್ರೇಮ ಅದನ್ನು ಮೀರಿ ಬೆಳೆಯುವ ಶಕ್ತಿ ಹೊಂದಿತ್ತು. ಒಮ್ಮೆ ಬಂಡೀಪುರದ ವನ್ಯಧಾಮಕ್ಕೆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಅವರ ಭೇಟಿಯಾಗಿ ಬಸ್ಸು ತಾಂತ್ರಿಕ ದೋಷದಿಂದ ಹಾಳಾಗಿತ್ತು. ಅದನ್ನು ಸರಿಪಡಿಸುವವರೆಗೆ ಎಲ್ಲರೂ ಒಂದು ಕಡೆ ಕಾದು ನಿಂತರು. ಆ ಸಂದರ್ಭದಲ್ಲಿ ಆದಿತ್ಯ ತನ್ನ ಕ್ಯಾಮರಾದೊಂದಿಗೆ ಪ್ರಕೃತಿಯ ಸೌಂದರ್ಯ ಕ್ಷಣಗಳು ಸೆರೆಹಿಡಿಯುತ್ತಿದ್ದ. ನಮ್ರತಾ ಈ ದೃಶ್ಯವನ್ನು ನೋಡಿಯೇ ನಗುತ್ತಿದ್ದಳು. "ನೀವು ಫೋಟೋಗ್ರಾಫರವೇ?" ನಮ್ರತಾ ಕುತೂಹಲದಿಂದ ಹೇಳಿದಳು. "ಹೌದು, ಹವ್ಯಾಸಕ್ಕೆ ಮಾತ್ರ ನಾನು IT ಉದ್ಯೋಗಿ," ಆದಿತ್ಯ ಉತ್ತರಿಸಿದ. ಈ ಮಾತಿನ ಮೂಲಕ ಅವರು ಪರಿಚಯವಾದರು. ಅವರಿಬ್ಬರ ಚರ್ಚೆ ತ್ವರಿತವಾಗಿ ಸ್ನೇಹಕ್ಕೆ ಪರಿವರ್ತಿಸಿತು. ಕೆಲವೇ ದಿನಗಳಲ್ಲಿ ಅವರು ವಾಟ್ಸಾಪ್, ಇನ್ಸ್ಟಾಗ್ರಾಂ ಮೂಲಕ ಸಂಭಾಷಣೆ ಮುಂದುವರಿಸಿದರು. ನಮ್ರತಾ ಮತ್ತು ಆದಿತ್ಯನ ಸ್ನೇಹ ದಿನದಿಂದ ದಿನಕ್ಕೆ ಗಾಢವಾಗತೊಡಗಿತು. ಅವರು ತಮ್ಮ ಕನಸು, ಭವಿಷ್ಯದ ಬಗ್ಗೆ ಮಾತನಾಡತೊಡಗಿದರು. ಆದಿತ್ಯನ ಸಹಜ ಹಾಸ್ಯ ಮತ್ತು ನೋವು ತಿಳಿಸುವ ಶಕ್ತಿ ನಮ್ರತಾಳಿಗೆ ಇಷ್ಟವಾಯಿತು. ಅದೇ ರೀತಿ ನಮ್ರತಾಳ ಸಾಮಾನ್ಯ ಜೀವನದ ಸುಂದರತೆ ಮತ್ತು ಪಾಠ ಪಡಿಸುವ ಅಕ್ಕರೆಯ ಆತನಿಗೆ ಆಕರ್ಷಕವಾಗಿ ತೋರಿತು. ಒಮ್ಮೆ ನಮ್ರತಾ ಆದಿತ್ಯನನ್ನು ತನ್ನ ಹಳ್ಳಿಗೆ ಆಹ್ವಾನಿಸಿದಳು. ಕಬ್ಬಿನ ಹೊಲಹಳ್ಳಿಯ ಸರಳ ಜೀವನ, ಜನರ ಎಲ್ಲವೂ ಆದಿತ್ಯನಿಗೆ ಹೊಸ ಅನುಭವ ನೀಡಿದರು. ಈ ಹಳ್ಳಿಯ ಜೀವನವನ್ನು ಅವನು ಮೊದಲ ಬಾರಿ ಮನಸಾರೆ ಅನುಭವಿಸಿದ. "ನೀನು ಇಲ್ಲಿಯೇ ಜನಿಸಿದರೆ ನಿನ್ನ ಜೀವನ ಎಷ್ಟು ವಿಭಿನ್ನವಾಗಿರುತ್ತಿತ್ತು?" ನಮ್ರತಾ ಕೇಳಿದಳು. "ನೀನು ನನ್ನ ಬದುಕಿಗೆ ಬಂದ ಮೇಲೆ ಈಗಲೂ ಜೀವನ ವಿಭಿನ್ನವಾಗಿದೆ," ಆದಿತ್ಯ ಪ್ರಾಮಾಣಿಕವಾಗಿ ಉತ್ತರಿಸಿದ. ನಮ್ರತಾ ಆ ಕ್ಷಣದಲ್ಲಿ ಚಿಕ್ಕ ಮುಗ್ಧ ನಗು ಒಂದನ್ನು ನೀಡಿದಳು. ಆದರೆ ಆ ನಗುವಿನ ಹಿಂದಿನ ಅರ್ಥವು ಬಹಳ ದೊಡ್ಡದಾಗಿತ್ತು. ಅದೊಂದು ಶನಿವಾರ ಸಂಜೆ ಅವರು ಇಬ್ಬರೂ ಬೆಂಗಳೂರು ಲಾಲ್ಬಾಗ್ ಉದ್ಯಾನದಲ್ಲಿ ಓಡಾಡುತ್ತಿದ್ದರು. ಸಹಜವಾಗಿ ಭಾವನೆಗಳು ಗಾಢವಾಗಿದ್ದವು. ಆದಿತ್ಯ ನಮ್ರತಾಳ ಕೈ ಹಿಡಿದು ಹಿಂಜರಿಯುತ್ತಾ ಕೊನೆಗೆ ಧೈರ್ಯವೊಟ್ಟಿಗೆ ಹೇಳಿದ, "ನಮ್ರತಾ, ನಾನು ನಿನ್ನನ್ನು ನನ್ನ ಜಗತ್ತಿನ ಒಂದು ಅವಿಭಾಜ್ಯ ಅಂಗವಾಗಿ ನೋಡುತ್ತಿದ್ದೇನೆ. ನೀನು ನನ್ನ ಜೀವನಕ್ಕೆ ಪ್ರೇರಣೆಯಾಗಿದೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ." ನಮ್ರತಾ ಕ್ಷಣಕಾಲ ನಿಂತು ತನ್ನ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳನ್ನು ಓಡಿಸಿದಳು. ಕೊನೆಗೆ ಅದೇ ಬೆಳೆಸಿದ ಗುಟ್ಟು ಸುರುಗಿದ ನಗುವಿನಿಂದ ಉತ್ತರಿಸಿದಳು, "ನಾನು ಬಹಳ ದಿನಗಳಿಂದ ಈ ಕ್ಷಣವನ್ನು ಕಾಯುತ್ತಿದ್ದೆ. ನಾನು ಕೂಡ ನಿನ್ನನ್ನು ಪ್ರೀತಿಸುತ್ತೇನೆ." ಆದಿತ್ಯ ಈ ಉತ್ತರ ಕೇಳಿದ ತಕ್ಷಣ ಆದಿತ್ಯನ ಹೃದಯ ಒಂದು ಹೊಸ ಶಕ್ತಿಯನ್ನು ಕಂಡು ಹಿಡಿದಂತೆ ಆಯಿತು. ಅವನು ನಮ್ರತಾಳ ಕೈ ಹಿಡಿದನು. "ಇನ್ನು ಇಡೀ ಜೀವನಕ್ಕೂ ಬೆಳೆದಂತೆ ಪ್ರೇಮ ಸುಲಭವಲ್ಲ. ಅದನ್ನು ನಿರಂತರವಾಗಿ ಪೋಷಿಸಬೇಕು." ಅವರ ಜೀವನದಲ್ಲಿ ಸಹ ಚಿಕ್ಕ ಚಿಕ್ಕ ಅಡೆತಡೆಗಳು ಎದುರಾಗತೊಡಗಿದವು. ಆದಿತ್ಯನ ಕುಟುಂಬ ಅವರ ಜೀವನಕ್ಕೆ ಅಭ್ಯಾಸವಾಗದ್ದರಿಂದ ಅಲ್ಲಿಯ ಹುಡುಗಿಯನ್ನು ಒಪ್ಪಿಕೊಳ್ಳಲು ಕೆಲವು ಸಮಯ ತೆಗೆದುಕೊಂಡಿತು. ಅದೇ ರೀತಿ ನಮ್ರತಾ ಕೂಡ ಬೆಂಗಳೂರಿನ ವೇಗದ ಜೀವನಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸಬೇಕಾಗಿತ್ತು. ಒಮ್ಮೆ ಒಂದು ದೊಡ್ಡ ವಾದವು ಅವರಿಬ್ಬರ ನಡುವೆ ನಡೆಯಿತು. "ನೀನು ನಗರ ಜೀವನದಲ್ಲಿ ಸೀಮಿತವಾಗಿರುವೆ. ನಾನು ನನ್ನ ಜನರ ಬದುಕನ್ನು ಬಿಡಲು ಸಾಧ್ಯವಿಲ್ಲ," ನಮ್ರತಾ ಕಣ್ಣೀರಿನಿಂದ ಹೇಳಿದಳು. "ಆದರೆ ನಮ್ರತಾ, ನಮ್ಮ ಸಂಬಂಧಕ್ಕಾಗಿ ಏನಾದರೂ ಮಾಡೋಣ. ಒಟ್ಟಿಗೆ ಬದುಕೋಣ," ಆದಿತ್ಯ ಪಟ್ಟು ಹಿಡಿದನು. ಈ ತಕರಾರು ಅವರಿಗೆ ಮೌಲ್ಯವನ್ನು ಕಲಿಸಿದಂತೆ ಆಯಿತು. ಪ್ರೀತಿ ತ್ಯಾಗವನ್ನು ಬೇಡಬಹುದು, ಆದರೆ ಪ್ರಾಮಾಣಿಕ ತ್ಯಾಗ ಮಾತ್ರ ಶಾಶ್ವತ ಪ್ರೀತಿಯನ್ನು ತೋರುತ್ತದೆ. ಕೆಲ ತಿಂಗಳ ನಂತರ ಕುಟುಂಬಗಳು ಒಪ್ಪಿಕೊಂಡರು. ಅವರ ವಿವಾಹವು ಅಬ್ಬರದಿಂದ ನಡೆಯಿತು. ನಾವು ತಮಿಳುನಾಡಿನ ಚೆನ್ನೈ ಮತ್ತು ಕರ್ನಾಟಕದ ಹಳ್ಳಿಯ ಸಂಸ್ಕೃತಿಗಳ ಮಿಶ್ರಣವನ್ನು ನೋಡಬಹುದು. ನಮ್ರತಾ ಮತ್ತು ಆದಿತ್ಯ ಇಬ್ಬರೂ ಒಬ್ಬರ ಜೀವನವನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಸಂಸ್ಕೃತಿಯನ್ನು ಗೌರವಿಸುತ್ತಂತೆ ಬದುಕಲು ನಿರ್ಧರಿಸಿದರು.
ಅಮೃತ ಬೆಂಗಳೂರಿಗೆ ಬಂದಳು. ಆದರೆ ಹತ್ತಿರದ ಹಳ್ಳಿಯಲ್ಲಿ ಶಾಲೆ ಸ್ಥಾಪಿಸಲು ಆದಿತ್ಯ ಸಹಾಯ ಮಾಡಿದನು. ಹೀಗೆ ಅವರಿಬ್ಬರ ಕನಸುಗಳು ಪ್ರೇಮ ಒಂದಾಗಿ ಬೆಳೆದವು. ಅವರು ಜೀವನದ ಎಲ್ಲ ಹಂತಗಳಲ್ಲೂ ಪರಸ್ಪರ ಕೈ ಹಿಡಿದು ಸಾಗಿದರು. ಪ್ರೀತಿ ಎಂದು ಸುಲಭವಾಗುವುದಿಲ್ಲ, ಆದರೆ ಅವರಿಬ್ಬರಿಗಾಗಿ ಇನ್ನೊಬ್ಬರ ಬದಲಾಗಲು ಸಿದ್ಧರಿದ್ದರೆ ಅದು ಶಾಶ್ವತವಾಗುತ್ತದೆ. ನಾವು ಹುಟ್ಟಿದ ಟೆಕ್ಸಾಸ್ ಜಗತ್ತಿನಲ್ಲಿ, ಆದರೆ ಪ್ರೀತಿಯ ಶಕ್ತಿಯಿಂದ ಒಂದಾದೆವು.